ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಭ್ರಷ್ಟಾಚಾರದ ಕಳಂಕ ತಟ್ಟಿದೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಬಟಾಬೈಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಭ್ರಷ್ಟಾಚಾರದ ಕಳಂಕ ತಟ್ಟಿದೆ. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಇದೀಗ ಬಟಾಬೈಲಾಗಿದೆ. ಲೋಕಾಯುಕ್ತ ಬಲೆಗೆ ಬಿದ್ದ ಅಬಕಾರಿ ಡಿಸಿ ಹಾಗೂ ಎಸ್ಪಿ. ಅಬಕಾರಿ ಲಂಚಾವತಾರದಲ್ಲಿ ಸಚಿವರ ಹೆಸರು ತಳಕಾಗ್ತಾ ಇದೆ. ಡೀಲ್ ಆಡಿಯೋದಲ್ಲಿ ಅಬಕಾರಿಯ ಸಚಿವರ ಹೆಸರು ತಳಕಾಗ್ತಾ ಇದೆ. ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಬಾರ್ ಲೈಸೆನ್ಸ್ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಸಂಬಂಧ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೂ ಅವರ ಪುತ್ರನ ಪಾತ್ರದ ಕುರಿತು ತನಿಖೆಯನ್ನು ನಡೆಸಲು ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿತ್ತು. ಈ ಬೆಳವಣಿಗೆಯಿಂದಾಗಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಗೆ ಈಗಾಗಲೇ ಸಂಕಷ್ಟ ಎದುರಾಗಿದೆ. ಲಕ್ಷ್ಮೀನಾರಾಯಣ ಎಂಬುವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ಸಚಿವ ತಿಮ್ಮಾಪುರ ಹಾಗೂ ಪುತ್ರ ಜಿಲ್ಲಾಧಿಕಾರಿ ಜಗದೀಶ್ ನಾಯ್ಕ್ ಅವರ ಪಾತ್ರದ ಕುರಿತು ನಿಷ್ಪಕ್ಷಪಾತವಾಗಿ ಆದಷ್ಟು ಬೇಗ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ರು. ಜಿಲ್ಲಾಧಿಕಾರಿ ಜಗದೀಶ್ ನಾಯ್ಕ್ ಹಾಗೂ ಎಸ್ಪಿ ತಮ್ಮಣ ಮತ್ತು ಈ ಕಾನ್ಸ್ಟೇಬಲ್ ಲಕ್ಕಪ್ಪ ಅವರುಗಳು ನಡೆಸಿರುವಂತಹ ಆಡಿಯೋ ಸಂಭಾಷಣೆಯಲ್ಲಿ ಸಚಿವರು ಮತ್ತು ಅವರ ಪುತ್ರ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಲಕ್ಷ್ಮೀನಾರಾಯಣರವರು ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಬಕಾರಿ ಸಚಿವರೇನಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯವರು ಕೂಡ ರಿಯಾಕ್ಟ್ ಮಾಡಿದ್ರು. ಆದಷ್ಟು ಬೇಗ ತನಿಖೆಯನ್ನ ಕೈಗೊಳ್ತೀವಿ ಅಂತ ಹೇಳಿ. ಜೊತೆಗೆ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ರು. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇದೀವಿ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋ ಅಲ್ಲಿ ಅಬಕಾರಿ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಇಷ್ಟು ಕಮಿಷನ್ ಅನ್ನ ಕೊಡ್ಲಾಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಏನಿದ್ದಾರೆ ಅವರು ಆದಷ್ಟು ಬೇಗ ರಾಜೀನಾಮೆಯನ್ನ ನೀಡಬೇಕು, ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ರು. ಇನ್ನು ಇದನ್ನೇ ಆಧಾರವನ್ನು ಇಟ್ಟುಕೊಂಡು ಆಡಿಯೋ ಸಂಭಾಷಣೆಯನ್ನ ಲೋಕಾಯುಕ್ತರಿಗೆ ನೀಡಿರುವಂತಹ ಲಕ್ಷ್ಮೀನಾರಾಯಣರವರು ಇದರ ಬಗ್ಗೆ ಆದಷ್ಟು ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಕೋರಿದ್ದಾರೆ. ಬಾರ್ ಲೈಸೆನ್ಸ್ ಅನ್ನ ಪಡೆಯಲು ವ್ಯಕ್ತಿಯೊಬ್ಬರಿಂದ 2 ಕೋಟಿ ರೂಪಾಯಿ ಬೇಡಿಕೆಯನ್ನ ಇಟ್ಟ ಪ್ರಕರಣದಲ್ಲಿ ಅಬಕಾರಿ ಜಿಲ್ಲಾಧಿಕಾರಿ ಜಗದೀಶ್, ಸೂಪರ್ಡಿಯೆಂಟ್ ತಮ್ಮಣ್ಣ ಹಾಗೂ ಕಾನ್ಸ್ಟೇಬಲ್ ಲಕ್ಕಪ್ಪ ಗಣಿ ಅವರುಗಳು 2 ಕೋಟಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಎನ್ನುವ ಆರೋಪವನ್ನ ಕೂಡ ಮಾಡಿದ್ರು. ಹಾಗಾಗಿ ಇದರಲ್ಲಿ ಎಲ್ಲೋ ಒಂದ್ ಕಡೆ ಸಚಿವರ ಹೆಸರು ತಳಕಾಕಿರೋದ್ರಿಂದ ಅವರ ವಿರುದ್ಧವೂ ಕೂಡ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು, ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ರಾಜ್ಯ ಮದ್ಯ ಮಾರಾಟಗಾರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಕರುಣಾಕರ್ ಹೆಗಡೆ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರಮ್ಮ. ನಮಸ್ಕಾರ ಸರ್. ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದರಲ್ಲಿ ಹೇಳಲಿಕ್ಕೆ ಏನಿದೆ, ಅಬಕಾರಿ ಇಲಾಖೆ ಲಂಚ ಪ್ರಕರಣದ ಬಗ್ಗೆ ಅದನ್ನ ಹೇಳೋದಿದ್ರೆ ಅದೊಂದು ಹೊಸತು ಅಂತ ಹೇಳಲಿಕ್ಕಾಗಲ್ಲ. ಬಹಳಷ್ಟು ಕಾಲದಿಂದ ಇದ್ರ ಬಗ್ಗೆ ನಮ್ಮಿಂದ ನಮ್ಮ ಈ ಅಬಕಾರಿ ವೇದಿಕೆಗಳಿಂದ ಬೇರೆ ಬೇರೆ ವೇದಿಕೆಗಳಿಂದ ಇದ್ರ ಬಗ್ಗೆ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ಇಲಾಖೆಯ ವಿರುದ್ಧ ನಾವು ಹೇಳ್ತಾನೆ ಇದ್ದೀವಿ. ಇದು ನಮಗೂ ಕೂಡ ಒಂಥರ ರಕ್ತಗತವಾಗಿ ಬಂದಿದೆ. ಆದ್ರೆ ಅತಿ ಮಿತಿ ಮೀರಿದಾಗ ಕೆಲವೊಮ್ಮೆ ಇಂಥ ಘಟನೆಗಳು ಆಗ್ತವೆ. ಇದಕ್ಕೆ ಯಾರನ್ನ ಹೊಣೆಗಾರನನ್ನಾಗಿ ಮಾಡೋದು ಅಂತೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಓಕೆ ಸರ್. ಇದೀಗ ಬಾರಲ್ಲಿ ಲೈಸೆನ್ಸ್ ಕೊಡೋಕೆ ಲಂಚ ಏನಾದ್ರು ತಗೊಳ್ತಾ ಇದ್ರಾ? ಇದು ನಾವೀಗ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಇದೆ ಅಂತ ಹೇಳಿದ್ರು ಅದು ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಇದೊಂದು ನಗ್ನ ಸತ್ಯ. ಇದು ಖಂಡಿತವಾಗಿಯೂ ಇದೆ. ಇದು ಇವತ್ತು ನಿನ್ನೆ ಹುಟ್ಟಿದ್ದು ಕೂಡ ಅಲ್ಲ. ಬಹಳಷ್ಟು ವರ್ಷಗಳಿಂದ ಕೂಡ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಲಿಕ್ಕೆ ನಾವು ಇಲಾಖೆಗೆ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು ಒಂದು ಪದ್ಧತಿಯಾಗಿ ಬೆಳೆದು ಬಂದಿದೆ. ಅತಿ ಮಿತಿ ಮೀರಿದಾಗ, ಅತಿಯಾದಾಗ ಕೆಲವೊಮ್ಮೆ ಏನಾಗ್ತದೆ, ನಾವು ಈ ರೀತಿಯ ಕೆಲವು ಕೆಲಸಗಳು ನಡೀತವೆ. ಓಕೆ, ಅಂದ್ರೆ ನೀವು ಲಂಚ ಕೊಡ್ತಾ ಇದ್ರಿ, ಇದನ್ನ ಖಂಡಿಸೋ ಪ್ರಯತ್ನ ಏನು ಮಾಡಿರ್ಲಿಲ್ಲ? ಅಲ್ಲ, ಈಗ ನಾನು ಲಂಚ ಕೊಡೋದಿಲ್ಲ ಅಂತ ಹೇಳಿದ್ರು ತಪ್ಪದು. ಯಾಕಂದ್ರೆ ಲಂಚ ಕೊಡ್ತಾ ಇದ್ವಿ. ಈ ಲಂಚಾವತಾರದ ಬಗ್ಗೆ ಇದು ಇವತ್ತು ನಿನ್ನೆ ಕೂಗಲ್ಲ.
ಇದು ನಾವು ಮಾಮೂಲು ಕೊಡೋದು ಒಂದು ಅಬಕಾರಿ ಇಲಾಖೆಯಲ್ಲಿ ನಡ್ಕೊಂಡು ಬಂದದ್ದು ವಿಚಾರ, ಅದು ಬೇರೆ ಇಲಾಖೆಯಲ್ಲೂ ಇರ್ಬೋದು ಅಂತ ಇಟ್ಕೊಳ್ಳಿ. ಅದಲ್ಲಿ ಏನಾಗಿದೆ, ನಾವು ಮಿತಿ ಮೀರಿದಾಗ ಈ ಮಾಮೂಲು ವಿಷಯಗಳು ಅಥವಾ ಈ ಲಂಚಾವತಾರ ಮಿತಿ ಮೀರಿದಾಗ ನಾವು ಸರ್ಕಾರಕ್ಕೆ ಅಥವಾ ಲೋಕಾಯುಕ್ತಕ್ಕೋ ಇನ್ನೊಂದು ಕಡೆ ಬೇಕಾದಷ್ಟು ದೂರುಗಳನ್ನು ಕೂಡ ಕೊಟ್ಟದಿದೆ. ಅದರಲ್ಲಿ ಇದು ಒಂದು ಘಟನೆ ಅಂತ. ಓಕೆ ಸರ್, ಲಂಚ ಕೊಡೋದು ತಪ್ಪಲ್ವಾ ಸರ್? ₹1 ಆಗ್ಲಿ 1 ಲಕ್ಷ ಆಗ್ಲಿ ಲಂಚ ಕೊಡೋದು ತಪ್ಪಲ್ವಾ ಸರ್? ಕೊಡೋದು ಕೂಡ ತಪ್ಪು, ಲಂಚ ತಗೊಳ್ಳೋದು ಕೂಡ ತಪ್ಪೇ. ಹೌದು, ತಪ್ಪಲ್ವಾ? ಆದ್ರೂ ಕೂಡ ಅದನ್ನ ಖಂಡಿಸ್ದೆ ನೀವು ಯಾಕೆ ಲಂಚ ನಾವು ಕೊಡ್ತಾ ಸರಿ ಮಾಡಿದ್ದೇವೆ, ಲಂಚ ಕೊಟ್ಟು ನಾವು ಸರಿಯಾಗಿದ್ದೇವೆ ಅಂತ ಹೇಳುವುದು ನಾವು ತಪ್ಪಾಗ್ತದೆ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರನ್ನು ಕೂಡ ನಾವು ಬೆರಳು ಮಾಡಿ ಬೊಟ್ಟು ಮಾಡಿ ತೋರಿಸುವಂತದ್ದಂತಲ್ಲ, ಇದು ಟಾಪ್ ಟು ಬಾಟಮ್, ಕೆಳಗಿಂದ ಮೇಲಿನ ಹಂತದವರೆಗೂ ಕೂಡ, ಮೇಲಿಂದ ಕೆಳಗಿನ ಹಂತದವರೆಗೂ ಕೂಡ ಇದು ಸಾರಾಸಗಟಾಗಿ ನಡ್ಕೊಂಡ್ ಬಂದಿದೆ. ಇದು ಸಮಾಜದಲ್ಲಿ ಒಂದು ಬಿಡಿಸಲಾಗದಂತ ಒಂದು ಕಗ್ಗಂಟಿದು. ಸೊ ಅಂತದ್ರಲ್ಲಿ ನಾವು ಕೊಡೋದೇ ಇಲ್ಲ ಅಂತ ಅಂದಾಗ್ಲೂ ನಮ್ಮ ಕೆಲಸಗಳನ್ನ ಮಾಡ್ಕೊಳಕ್ ಆಗೋದಿಲ್ಲ. ಕೊಟ್ಟಿದ್ದು ತಪ್ಪು ಅಂದಾಗ ನಾವು ಕೆಲಸ ಮಾಡ್ಲಿಕ್ಕೆ ಕೊಡ್ಲೇಬೇಕಾದ ಅನಿವಾರ್ಯತೆ ಇರ್ತದೆ. ಆದ್ರಿಂದ ಇದು ನಡ್ಕೊಂಡು ಬಂದಿದೆ. ಕೆಲವೊಮ್ಮೆ ಅತಿಯಾದಾಗ ಇಂಥ ಘಟನೆಗಳು ಆಗ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.